ಯಾವಾಗ ಯಾವಾಗ ದೀನ ದಲಿತರ ಸಾಧು ಸಂತರ ಕೈ ಕೆಳಗಾಗಿ ದುಷ್ಟ ಶಕ್ತಿಗಳ ಕೈ ಮೇಲಾಗುತ್ತದೋ ಆ ಸಂದರ್ಭದಲ್ಲಿ ಹೇಗೆ ಈ ತಾಯಿ ಗ್ರಾಮದ ಆರಾಧ್ಯ ದೇವಳಾಗಿರ್ತಕ್ಕಂಥ ತಾಯಿ ಈ ಗ್ರಾಮದ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಈ ಗ್ರಾಮಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವುದರ ಜೊತೆಗೆ ಈ ಗ್ರಾಮಕ್ಕೆ ಶ್ರೀಮಂತಿಕೆಯನ್ನು ಕೊಟ್ಟು ಅಗ್ರಸ್ಥಾನದಲ್ಲಿ ಮೆರೆಸುತ್ತಿರುವಂತ ತಾಯಿಯ ಪುರಾಣವನ್ನು ನೀಡುತ್ತಿರ್ತಕ್ಕಂಥ ವೇದಮೂರ್ತಿ ಶ್ರೀ ಚನ್ನವೀರ ಸ್ವಾಮಿಗಳು ಹಿರೇಮಠ ಇವರು ತುಂಬಾ ಅಮೃತವಾಗಿ ಅವರ ವಾಣಿಯಿಂದ ಉಣಬಡಿಸುತ್ತಿದ್ದಾರೆ. ಏಕಪ್ಪಂದ್ರ ಯಾವುದೇ ಪುರಾಣವನ್ನು ನಾವು ಆಲಿಸುವಾಗ ನಡು ಆಡಿಸುವಂತ ನಗಿಸಿ ಹೋಗ್ಬಿಡ್ತಾರೆ ಅಪ್ಪ ಅವರು. ಆದ್ರೆ ಈ ಪುರಾಣ ಹಾಗಲ್ಲ, ಇದ್ದದ್ದನ್ನು ವಾಸ್ತವಿಕತೆಯಾಗಿ ಬಿಚ್ಚಿ ಅದನ್ನು ಶಬ್ದ ಹೇಗಿದೆ ಅದೇ ರೀತಿಯಾಗಿ ಹೇಳ್ಬೇಕಾದ ಅಂದಾಗ ಮಾತ್ರ ನಿಮ್ಮ ತಾಯಿಯ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಅದನ್ನು ಚೆನ್ನಾಗಿ ಆಲಿಸಲು ಸಾಕಾಗುತ್ತ. ನಿಮಗೆ ಮನಮುಟ್ಟವಾಗಿ ಪುರಾಣವನ್ನು ನೀಡುತ್ತಿರುವ ಪೂಜ್ಯರ ಸ್ವಾಮಿಗಳ ಅಡಿದಾವರಿಗಳಿಗೆ ನಮಸ್ಕರಿಸಿ, ಹಾಗೆ ನನಗೆ ಯಾವಾಗಲೂ ಮಾರ್ಗದರ್ಶಕರು ಹಾಗೂ ಗುರುಗಳು ಆಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಗುರುಮೂರ್ತಿ ನಾಗಲಿಂಗೇಶ್ವರ ಹಿರೇಮಠ ಸ್ವಾಮೀಜಿಯವರ ಅಡಿದಾವರಿಗಳಿಗೂ ನಮಸ್ಕರಿಸಿ, ಹಾಗೆ ಸಂಗೀತ ವಾದಕರು ತಬಲಾ ವಾದಕರು ಈರುವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೇನೆ ಒಂದು ಮಾತ್ರ ನೆನಪಿ ಬರ್ತಾ, ಆನೆ ಕುದುರೆ ಭಂಡಾರ ಬಿಡ್ತಾಡೇನು ತಾನುಂಬುವುದು ಪಡೆ ಎಕ್ಕಿ, ಒಂದ ಹಾವಿನ ಹಾಲು ಮಲಗುವುದ ಅರ್ಧ ಮಂಚ, ಒಡಲು ಭೂಮಿಯ ಸಂಘ ಕೈ ಹಿಡಿದ ಮಡಲಿ ಪರರ ಸಂಘ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡದಿರುವ ಮನುಷ್ಯ ಎಂಬಂತೆ ಈ ಮಾತಾ ಈಗ ಹೇಳಲು ಪ್ರಮುಖ ಕಾರಣವೇನೆಂದರೆ, ನಾವು ಎಷ್ಟೇ ಶ್ರೀಮಂತರಾಗಿರಬಹುದು, ಎಷ್ಟೇ ನಮ್ಮ ಮನೆಯಲ್ಲಿ ಕುದುರೆ ಆನೆ ಎಷ್ಟೇ ಇದ್ದರೂ ಸಹಿತ ನಾವು ಉಪಯೋಗ ಮಾಡುವುದು ಕೇವಲ ಒಂದು ಕುದುರೆ ಒಂದು ಆನೆ. ಹಾಗೆ ನಮ್ಮ ಮನೆಯಲ್ಲಿ ಸಾವಿರಾರು ಹಸುಗಳಿರಬಹುದು, ಆದರೆ ನಾವು ಉಂಬುವುದು ಅಂದ್ರೆ ನಾವು ಕುಡಿಯುವುದು ಕೇವಲ ಒಂದು ಹಸುವಿನ ಹಾಲು. ಆ ಒಂದು ಹಸುವಿನ ಹಾಲು ನಾವು ಸಾವಿರಾರು ಅಂತಸ್ತಿನ ಮನೆಗಳನ್ನು ಕಟ್ಟಬಹುದು, ಆದರೆ ನಾವು ಮಲಗುವುದು ಕೇವಲ ಅರ್ಧ ಮಂಚ. ಹಾಗೆಯೇ ಈ ಒಡಲು ಈ ಭೂಮಿ ಅಂದ್ರೆ ನಮ್ಮ ಶರೀರದಲ್ಲಾಯ್ದು ನಶ್ವರ, ಕೇವಲ ಭೂಮಿಯ ಸಂಗಾಗಿ ಕೊನೆಗೆ ನಾಶ ಆಗುತ್ತೀವಿ. ಇಂಥ ಶ್ರೀಮಂತಿಕೆಯನ್ನು ನೆಚ್ಚಿ ನೀನು ಕೆಡದಿರುವ ಮನುಷ್ಯ ಹೇಗೆ ಮೂಡಲ ಮುಂಜಾನೆ ಎದ್ದು ಜಾಮ ಜಳಕವ ಮಾಡಿ ನೇಮ ನಿಷ್ಠೆಯ ಮಾಡಿ ಪರಸತಿ ಪರದನಕ್ಕಾಗಿ ಚಿಂತಿಸಿದರೆ ದೇವನು ಒಲಿಯುವುದಿಲ್ಲ. ಶುಭ್ರವಾದ ಬಟ್ಟೆಯನ್ನು ಹೊಲಿದುಕೊಂಡು ನೀವು ದೇವರನ್ನು ಪೂಜಿಸಿದರೆ ದೇವರು ಒಲಿಯುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶವಾಗಿರ್ತಕ್ಕಂಥ ಕಾಮ ಕ್ರೋಧ ಮದ ಮಚ್ಚರ ಲೋಭವನ್ನು ಅಳಿದು ನಿಷ್ಕಲ್ಮಶವಾದ ಪ್ರೀತಿಯಿಂದ ಅಪ್ಪಿಕೊಂಡಾಗ ಮಾತ್ರ ನಿಮ್ಮನ್ನು ಈ ದೇವಿ ಒಲಿಯುತ್ತಾಳೆ ಎಂಬ ಈ ಮಾತನ್ನು ನಿಮ್ಮ ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆಯೇ ಇನ್ನೊಂದು ಮಾತು ನೆನಪಿಗೆ ಬರ್ತಾ, ಬಡವನಿಗೆ ಉಂಬುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇರಿನ ಚಿಂತೆ. ಇಂಥ ಹಲವು ಚಿಂತೆಯಲ್ಲಿದ್ದವರನ್ನು ನಾನು ಕಂಡೆ, ಆದರೆ ತಾಯಿಯ ಭಕ್ತಿಯ ಚಿಂತೆಯಲ್ಲಿ ಇರಲಾರವನ್ನು ನಾನು ಕಾಣೆ ಎಂಬ ಆ ಶರಣರ ಮಾತು ಇಂದು ನಿಜವಾಗ್ತಾ ಇದೆ. ಯಾಕಂದ್ರೆ ಈ ತಾಯಿಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ನಿಮಿತ್ತವಾಗಿ 11 ದಿನಗಳ ಕಾಲ ಏನು ಈ ಪುರಾಣ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡು ಧರ್ಮ ಸಂಸ್ಕೃತಿಯಲ್ಲಿ ತಾವು ಪಾಲ್ಗೊಳ್ಳುತ್ತಿದ್ದಿರಲ್ಲ. ಇಂದಿನ ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಇಲ್ಲಿ ಹಳ್ಳಿಗಳ ಪ್ರದೇಶದಲ್ಲಿದ್ದೀರಿ, ತಾವು ದಿನ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿರ್ತೀರಿ. ಆ ಜೀವಕ್ಕೊಂದು ಏನು ಬೇಕಾಗಿರ್ತದ ಆನಂದ, ಸಂಸ್ಕೃತಿ ಮತ್ತು ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಬದುಕಲು ಒಂದು ಅನುವು ಮಾಡಿಕೊಡೋದು ಇಂಥ ಪುರಾಣ ಮತ್ತು ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ. ಇವರು ಒಂದು ಶಾಂತಿ ಮತ್ತು ಸಮೃದ್ಧಿ ಹಾಗೂ ಎಲ್ಲರನ್ನು ಒಂದಾಗಿ ಕಾಣುವ ಇವರು ನನಗೆ ಬಹಳ ಇಷ್ಟ ಆಗಿದೆ. ನನ್ನ ಅಲ್ಪ ಮಾತುಗಳನ್ನು ಕೇಳಲು ಮತ್ತು ನನ್ನ ಅಲ್ಪ ಬುದ್ಧಿಯ ಮಾತುಗಳನ್ನು ಕೇಳಲು ನನಗೆ ಅನುವು ಮಾಡಿಕೊಟ್ಟಂತ ಈ ಗ್ರಾಮದ ಜನರಿಗೆ ಹಾಗೂ ಎಲ್ಲರಿಗೆ ನಾನು ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಮಾತಾಯಿ. ಎಲ್ಲ ಮಂಗಲಾಗ್ತದೆ. ಮಂಗಲ ಸ್ವೀಕಾರ.